ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಕಂಪ್ಲೀಟ್ ವಿಡಿಯೋಗಳನ್ನು ನಾವು ಸೀರೀಸ್ಗಳನ್ನಾಗಿ ಮಾಡ್ಕೊಳ್ತಾ ಬಂದಿದ್ದೇವೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥದ್ದು ಟೆನ್ಸಸ್. ಇದು ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು. SSLC ಆಗಿರಲಿ, PUC ಆಗಿರಲಿ, TET ಆಗಿರಲಿ, CET ಆಗಿರಲಿ, GPSTR, HSTR, ಯಾವುದೇ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆದರೂ ಕೂಡ ಪರವಾಗಿಲ್ಲ, ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಆದರೂ ಕೂಡ ಪರವಾಗಿಲ್ಲ, ಯಾವುದೇ ಎಕ್ಸಾಮ್ ಇರಲಿ ಆ ಒಂದು ಎಕ್ಸಾಮ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ವೆರಿ ಫಸ್ಟ್ ಟೆನ್ಸ್ ಅಂತಂದಾಗ ಏನು ಅಂತಂದಾಗ, ಟೆನ್ಸ್ ಇಸ್ ದ ಫಾರ್ಮ್ ಆಫ್ ಅ ವರ್ಬ್ ದ್ಯಾಟ್ ಶೋಸ್ ದ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ದ ಇವೆಂಟ್. ಒಂದು ಘಟನೆ ಅಥವಾ ಒಂದು ಕ್ರಿಯೆಯ ಒಂದು ಸಮಯವನ್ನು ತಿಳಿಸ್ಕೊಡ್ಲಿಕ್ಕೆ ಬಳಸುವಂಥದ್ದು ಯಾವುದಾಗಿರುತ್ತೆ ಅಂತಂದಾಗ ಟೆನ್ಸ್ ಅಂತ ಕರಿತೇವೆ. ಟೆನ್ಸ್ ಮೀನ್ಸ್ ಏನ್ರಿ, ಟೈಮ್ ಅಂತ ಕರಿತೇವೆ. ಟೆನ್ಸ್ ಮೀನ್ಸ್ ಕಾಲಗಳು. ಸೊ ನಾವು ಇಲ್ಲಿ ಹಲವಾರು ಟೈಪ್ಸ್ಗಳನ್ನು ಏನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಮೇನ್ ಟೈಪ್ ಆಗಿ ಮೂರನ್ನು ನೋಡ್ಕೊಳ್ತೇವೆ. ಒಂದು ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್, ಮೂರನೇದು ಫ್ಯೂಚರ್ ಟೆನ್ಸ್. There are three main tenses and each tenses has 4 subtypes. ಇದರಲ್ಲಿ ಮತ್ತೆ ನಾವು 4 ಟೈಪ್ಸ್ಗಳನ್ನು ನೋಡ್ಕೊಳ್ತಾ ಹೋಗ್ತೇವೆ. ಪ್ರೆಸೆಂಟ್ ಟೆನ್ಸಲ್ಲಿ 4, ಪಾಸ್ಟ್ ಟೆನ್ಸಲ್ಲಿ 4, ಫ್ಯೂಚರ್ ಟೆನ್ಸಲ್ಲಿ 4 ಸಬ್ ಟೆನ್ಸಸ್ಗಳನ್ನು ನೋಡ್ಕೊಳ್ತಾ ಹೋಗ್ತೇವೆ. ಸೊ ಯಾವ್ಯಾವ ಥರನಾಗಿ ಬರ್ತಾವ ಅಂತಂದಾಗ, ಇಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಇಲ್ಲಿ ನೆಕ್ಸ್ಟ್ ನಾವು ಪಾಸ್ಟಿಗೆ ಹೋದ್ವಿ ಅಂತಂದಾಗ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ನೆಕ್ಸ್ಟ್ ಫ್ಯೂಚರ್ಗೆ ಹೋದ್ವಿ ಅಂತಂದಾಗ ಫ್ಯೂಚರ್ ಸಿಂಪಲ್ ಆರ್ ಸಿಂಪಲ್ ಫ್ಯೂಚರ್. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಈ ಥರನಾಗಿ ಸಬ್ ಟೈಪ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗ್ತೇವೆ. ಸೊ ಪ್ರೆಸೆಂಟ್ ಟೆನ್ಸನ್ನು ನೋಡ್ಕೊಂಡು ಬರೋಣ. ಪ್ರೆಸೆಂಟ್ ಟೆನ್ಸ್, ಇದರಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ 4 ಟೈಪ್ಸ್ಗಳು ಬರ್ತಾವೆ ಅಂತ ಹೇಳಿದ್ವಿ. ಒಂದೇದು ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದಾಗ, ಡೈಲಿ ರೂಟೈನ್ಸ್, ಹ್ಯಾಬಿಟ್ಸ್, ಯೂನಿವರ್ಸಲ್ ಟ್ರೂತ್ಸ್, ಜನರಲ್ ಫ್ಯಾಕ್ಟ್ಸ್, ಫಿಕ್ಸ್ಡ್ ಅರೇಂಜ್ಮೆಂಟ್ಸ್ ಲೈಕ್ ಟೈಮ್ ಟೇಬಲ್ಸ್, ಇವೆಲ್ಲವುಗಳಿಗೆ ಏನು ಮಾಡ್ತೀವಿ ನಾವು, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ಕೊಳ್ತೇವೆ. ಸೊ ದ ಸ್ಟ್ರಕ್ಚರ್ ಈಸ್ ಹಿಯರ್. ಇದರ ಒಂದು ಸ್ಟ್ರಕ್ಚರನ್ನು ನೋಡಿದಾಗ ಯಾವ ರೀತಿ ಇರುತ್ತೆ ಅಂತಂದಾಗ, ಸಬ್ಜೆಕ್ಟ್ V1 ಪ್ಲಸ್ ಎಸ್ ಇ ಎಸ್ ಐ ಎಸ್, ನೆಕ್ಸ್ಟ್ ಆಬ್ಜೆಕ್ಟ್, ಇದು ಪಾಸಿಟಿವ್ದಾಗಿರ್ತದೆ. ನೆಕ್ಸ್ಟ್ ನೆಗೆಟಿವ್ ನೋಡಿದಾಗ ಸಬ್ಜೆಕ್ಟ್ ಡೂ ಆರ್ ಡಸ್ ಪ್ಲಸ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇನ್ನು ಇಂಟ್ರೋಗೇಟಿವ್ ನೋಡಿದಾಗ ಸಬ್ಜೆಕ್ಟ್ಗಳಲ್ಲಿ ಅದಕ್ಕಿಂತ ಮುಂಚೆ ಏನು ಮಾಡ್ತದೆ, ಹೆಲ್ಪಿಂಗ್ ವರ್ಬ್ಗಳು ಬರ್ತಾವೆ. ಡೂ ಆರ್ ಡಸ್, ನೆಕ್ಸ್ಟ್ ಸಬ್ಜೆಕ್ಟ್ ಬರ್ತದೆ, ನೆಕ್ಸ್ಟ್ V1, ನೆಕ್ಸ್ಟ್ ಆಬ್ಜೆಕ್ಟ್. ಸೊ ಇಲ್ಲಿ ಕೆಲವೊಂದಿಷ್ಟು ರೂಲ್ಗಳನ್ನು ನೋಡಿದಾಗ, ಯೂಸ್ ಎಸ್ ಇ ಎಸ್ ವಿತ್ ಹಿ ಶಿ ಇಟ್, ಸಿಂಗ್ಯುಲರ್ಗಳಿಗೆ ನಾವೇನು ಮಾಡ್ತೀವಿ, ಎಸ್ ಮತ್ತು ಇ ಎಸ್ಗಳನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಏನು ರೂಲ್ ಅದಂತಂದಾಗ, ಯೂಸ್ ಬೇಸ್ ವರ್ಬ್ ಅಂತಂದಾಗ V1 ಆಗಿರ್ತದೆ. ಸೊ ವಿತ್ ಐ, ವಿ, ಯು, ದೇ, ಇವುಗಳ ಮುಂದೆ ಏನು ಮಾಡ್ತೀವಿ ನಾವು, ಬೇಸ್ ವರ್ಬನ್ನು ಯೂಸ್ ಮಾಡ್ಕೊಳ್ತೇವೆ. ಒಂದು ವೇಳೆ ಇಲ್ಲಿ ಏನಾದರೂ ಸಿಂಗ್ಯುಲರ್ಗಳು ಬಂದಿದ್ವು ಅಂತಂದಾಗ ಎಸ್ ಇ ಎಸ್ ಐ ಎಸ್ಗಳನ್ನು ಬಳಕೆ ಮಾಡಬೇಕಾಗ್ತದೆ. ಫಾರ್ ನೆಗೆಟಿವ್ ಸೆಂಟೆನ್ಸ್ ಏನು ಮಾಡಬೇಕು ಅಂತಂದಾಗ, ಡೂ ನಾಟ್ ಆರ್ ಡಸ್ ನಾಟ್ಗಳನ್ನು ಬಳಕೆ ಮಾಡಬೇಕು. ಡು ನಾಟ್ ಆರ್ ಡಸ್ ನಾಟ್. ಡು ನಾಟ್ ಯಾವುದರ ಮುಂದೆ ಬಳಕೆ ಮಾಡ್ಕೋತೀವಿ ಅಂತಂದಾಗ, ಸಿಂಗ್ಯುಲರ್ ಪರ್ಸನ್ನು ಮತ್ತು ಪ್ಲೂರಲ್ ಪರ್ಸನ್ಗಳಿಗೆ ಏನು ಮಾಡ್ತೀವಿ ನಾವು, ಬಳಕೆ ಮಾಡ್ಕೊಳ್ತೀವಿ, ಇವುಗಳ ಮುಂದೆ ಬಳಕೆ ಮಾಡ್ಕೊಳ್ತೀವಿ. ಡಸ್ ನಾಟ್ ಏನಾಗಿರುತ್ತೆ ಅಂತಂದಾಗ, ಸಿಂಗ್ಯುಲರ್ ಮತ್ತು ಥರ್ಡ್ ಪರ್ಸನ್ಗಳಿಗೆ ಏನು ಮಾಡ್ಕೊಳ್ತೇವೆ, ಬಳಕೆ ಮಾಡ್ಕೊಳ್ತೇವೆ. ಪ್ಲಸ್ V1 ಸಹಿತ ಆ್ಯಡ್ ಮಾಡ್ಕೊಳ್ತೇವೆ. ಫಾರ್ ಕ್ವಶನ್ಸ್, ನೀವೇನಾದರೂ ಕ್ವಶನ್ ಕೇಳಬೇಕಾಗಿತ್ತು, ಇಂಟ್ರೋಗೇಟ್ ಮಾಡಬೇಕಾಗಿತ್ತು ಅಂತಂದಾಗ, ಡೂ ಡಸ್ ಬಿಫೋರ್ ದ ಸಬ್ಜೆಕ್ಟ್. ಡೂ ಆರ್ ಡಸ್ ಏನು ಮಾಡಬೇಕು, ಸಬ್ಜೆಕ್ಟ್ನ ಮುಂಚೆ ಹಚ್ಚಿ ಕೇಳುವಂಥದ್ದು. ಸಮ್ ಎಕ್ಸಾಂಪಲ್ಸ್ ಆರ್ ಹಿಯರ್. ಐ ಗೆಟ್ ಅಪ್ ಅರ್ಲಿ. ನೋಡಿ, ಗೆಟ್ ಅಪ್ ಅನ್ನುವಂಥದ್ದು ಬೇಸ್ ವರ್ಬ್ ಆಗಿರ್ತದೆ. ಸಿ ಡ್ರಿಂಕ್ಸ್ ಟೀ,
ಡ್ರಿಂಕ್ಸ್ ಟೀ. ಡ್ರಿಂಕ್ ಟೀ ಆಗೋದಿಲ್ಲ, ಯಾಕಂದ್ರೆ ಇಲ್ಲೇನಾಗಿದೆ ಸಿಂಗುಲರ್ ಎಸ್ ಏನು ಮಾಡ್ತೀವಿ ನಾವು ಸಬ್ಜೆಕ್ಟನ್ನು ನೋಡ್ಕೊಳ್ತೇವೆ. ನೆಕ್ಸ್ಟ್ ದೇ ಪ್ಲೇ ಕ್ರಿಕೆಟ್. ವಿ ಗೋ ಟು ಸ್ಕೂಲ್. ಹಿ ಸಿಂಗ್ಸ್ ಸಾಂಗ್. ನೋಡಿ ಇಲ್ಲಿ ಕೂಡ ಎಸ್ ಫಾರ್ಮನ್ನು ಯೂಸ್ ಮಾಡ್ಕೊಂಡಿವಿ, ಯಾಕಂತಂದಾಗ ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ ಸಿಂಗುಲರ್ ಆಗಿದೆ. ನೆಕ್ಸ್ಟ್ ಇಟ್ ರೈನ್ಸ್. ನೀವು ಇಲ್ಲಿ ಸಬ್ಜೆಕ್ಟ್ ನಂತರ ನೀವೇನು ಮಾಡಬೇಕು, ವರ್ಬನ್ನು ಏನ್ರಿ ಅಬ್ಸರ್ವ್ ಮಾಡಬೇಕಾಗ್ತದೆ, ಯಾವ್ಯಾವ ಥರನಾಗಿ ಬಂದದ ಅನ್ನುವಂಥದ್ದು. ಯು ಸ್ಪೀಕ್ ಇಂಗ್ಲಿಷ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಮೈ ಫ್ರೆಂಡ್ ರೈಟ್ಸ್ ಪೋಯಮ್. ಡಾಗ್ಸ್ ಬಾಕ್ at strangers. He drives fast. I study at night. She cooks delicious food. We visit temples. They enjoy music. He teaches maths. I walk daily. The shop opens at 9 am. Next, birds fly in the sky. Children play outside. So these are the very important examples. ನಿಮಗೊಂದು ರೂಲ್ ನೆನಪಿರಬೇಕು, ಇಲ್ಲಿ ಕೊಟ್ಟಿರುವಂಥ ಎಲ್ಲ ರೂಲ್ಗಳನ್ನು ನೆನ್ಪಿಟ್ಕೊಳ್ರಿ ಮತ್ತು ಸ್ಟ್ರಕ್ಚರ್ಗಳನ್ನು ಕೂಡ ನೆನ್ಪಿಟ್ಕೊಳ್ರಿ. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ಪಾಸಿಟಿವ್ ಇತ್ತು ಅಂತಂದಾಗ ಸಬ್ಜೆಕ್ಟ್ V1 ಅದರ ಜೊತೆಗೆ ಎಸ್ ಐ ಎಸ್ ಐ ಎಸ್ಗಳು ಮತ್ತು ಆಬ್ಜೆಕ್ಟ್ನ ಏನು ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೆಗೆಟಿವ್ ಅಂದಾಗ ಸಬ್ಜೆಕ್ಟ್ ಡೂ ಆರ್ ಡಸ್ ಪ್ಲಸ್ ನಾಟ್ V1 ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್ ಇಂಟ್ರೋಗೇಟಿವ್ ಇರಬೇಕಾಗಿತ್ತು ಅಂತಂದಾಗ ಡೂ ಡಸ್ ಏನಾಗ್ತದೆ ಮುಂಚೆ ಯೂಸ್ ಆಗ್ತದೆ, ಅದು ಆ ನಂತರ ಸಬ್ಜೆಕ್ಟ್ ಬರ್ತದೆ. ನೆಕ್ಸ್ಟ್ V1 ದೆನ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕು ಕೂಡ ಆ್ಯಡ್ ಮಾಡಬೇಕಾಗ್ತದೆ. ಈ ಒಂದು ರೂಲ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಯೂಸ್ ಎಸ್ ಐ ಎಸ್ ವಿತ್ ಹಿ ಸಿ ಇಟ್. ಸಿಂಗುಲರ್ಗಳಿದ್ದು ಮತ್ತು ಥರ್ಡ್ ಪರ್ಸನ್ ಇದ್ದು ಅಂತಂದಾಗ ಎಸ್ ಐ ಎಸ್ ಐ ಎಸ್ಗಳನ್ನು ಬಳಕೆ ಮಾಡಿರಿ. ಒಂದು ವೇಳೆ ಬೇಸ್ ವರ್ಬ್ ಐ ವಿ ಯು ದೇ ಇತ್ತು ಅಂತಂದಾಗ ಬೇಸ್ ವರ್ಬನ್ನು ಯೂಸ್ ಮಾಡಿರಿ. ಇಲ್ಲಿ ಯಾವುದೇ ರೀತಿ ಎಸ್ ಮತ್ತು ಇ ಎಸ್ಗಳನ್ನು ಹಚ್ಚಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು ಅಂತಂದ್ರೆ ಡು ನಾಟ್ ಆರ್ ಡಸ್ ನಾಟನ್ನು ಯೂಸ್ ಮಾಡಬೇಕು, ಪ್ಲಸ್ V1 ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ಸ್ ಇಂಟ್ರೋಗೇಟಿವ್ ಮಾಡಬೇಕಾಗಿತ್ತು ಅಂದ್ರೆ ಡಸ್ ಏನಾಗ್ತದೆ ಸಬ್ಜೆಕ್ಟ್ನ ಮುಂದ್ಗಡೆ ಬಳಕೆ ಆಗ್ತದೆ. ಸೊ ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಾ ಬಂದರೆ ಗೊತ್ತಾಗ್ತದೆ ನಿಮ್ಗೆ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಯಾಕೆ ಯೂಸ್ ಮಾಡ್ತೀವಿ ಮತ್ತು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ ಆ್ಯಕ್ಷನ್ಸ್ ಹ್ಯಾಪನಿಂಗ್ ನಾವು, ಈ ಪ್ರೆಸೆಂಟ್ ಕೆಲಸ ಏನಾಗಿರ್ತದೆ ಪ್ರಾರಂಭ ಆಗಿರ್ತದೆ ಅವಾಗ ಇದನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಟೆಂಪರರಿ ಆ್ಯಕ್ಷನ್ಸ್ಗಳಿಗೆ ನಾವೇನು ಮಾಡ್ತೀವಿ ಬಳಕೆ ಮಾಡ್ಕೊಳ್ತೀವಿ. ದೆನ್ ಪ್ಲ್ಯಾನ್ಡ್ ಫ್ಯೂಚರ್ ಆ್ಯಕ್ಷನ್ಸ್, ಫ್ಯೂಚರ್ನಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದಾಗ ಅಲ್ಲಿ ಕೂಡ ಏನು ಮಾಡ್ತೀವಿ ಬಳಕೆಯನ್ನು ಮಾಡ್ಕೊಳ್ತೇವೆ. ನೆಕ್ಸ್ಟ್ ಇಲ್ಲಿ ಸ್ಟ್ರಕ್ಚರನ್ನು ನೋಡಿದಾಗ ಸಬ್ಜೆಕ್ಟ್ನ ಜೊತೆಗೆ ಆಮ್ ಈಸ್ ಆರ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರ್ತದೆ ಪಾಸಿಟಿವ್ ಸೆಂಟೆನ್ಸಲ್ಲಿ. ನೆಗೆಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಈಸ್ ಆಮ್ ಆರ್ ಪ್ಲಸ್ ನಾಟ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇನ್ನು ಇಂಟ್ರೋಗೇಟಿವ್ ಮಾಡಬೇಕಾಗಿತ್ತು ಅಂತಂದಾಗ ಹೆಲ್ಪಿಂಗ್ ವರ್ಬ್ಗಳನ್ನು ಮುಂದೆ ಹಚ್ಕೋಬೇಕಾಗ್ತದೆ. ಈಸ್ ಆಮ್ ಆರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ದೆನ್ ಕ್ವಶನ್ ಮಾರ್ಕ್ ಏನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು. ಸೊ ರೂಲ್ಸ್ ನೋಡಿದಾಗ ಯೂಸ್ ಆಮ್ ವಿತ್ ಐ, ಆಮನ್ನು ಐ ಜೊತೆಗೆ ಮಾತ್ರ ಯೂಸ್ ಮಾಡಬೇಕಾಗ್ತದೆ, ಉಳಿದೆಲ್ಲವುಗಳಿಗೆ ಬೇರೆ ಆಗಿರುವಂಥದ್ದು ಯೂಸ್ ಮಾಡಬೇಕು. ಈಸ್ ವಿತ್ ಹಿ ಸಿ ಇಟ್, ಈಸನ್ನು ನಾವು ಹಿ ಸಿ ಇಟ್ನ ಮುಂಚೆ ಬಳಕೆ ಮಾಡ್ಕೋಬೇಕು. ಇನ್ನು ಆರನ್ನು ವಿ ಯು ದೇಗಳಿಗೆ ಏನು ಮಾಡ್ಕೋಬೇಕು ಬಳಕೆಯನ್ನು ಮಾಡ್ಕೋಬೇಕಾಗ್ತದೆ. ಸೊ ಆ್ಯಡ್ ING ಟು ದ ಬೇಸ್ ವರ್ಬ್. V1 ಜೊತೆಗೆ INGಯನ್ನು ಆ್ಯಡ್ ಮಾಡ್ಕೊಳ್ಳೇಬೇಕಾಗ್ತದೆ. ಇಲ್ಲಿ ಒಂದು ವೇಳೆ INGಯನ್ನು ಯೂಸ್ ಮಾಡಲಿಲ್ಲ ಅಂತಂದಾಗ ಅದು ರಾಂಗ್ ಆಗ್ತದೆ. ಸೊ ಯೂಸ್ ನಾಟ್ ಆಫ್ಟರ್ ಹೆಲ್ಪಿಂಗ್ ವರ್ಬ್ ಫಾರ್ ನೆಗೆಟಿವ್ಸ್. ಸೊ ನಾಟನ್ನು ನಾವು ನೆಗೆಟಿವ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು ಬಳಕೆಯನ್ನು ಮಾಡ್ಕೊಳ್ತೇವೆ. ಸೊ ಎಕ್ಸಾಂಪಲ್ಸನ್ನು ನೋಡಿದಾಗ ಐ ಆಮ್ ಸ್ಟಡಿಂಗ್ ಗ್ರಾಮರ್. ನೋಡಿರಿ ಸ್ಟಡಿ ಅನ್ನೋದಕ್ಕೆ INGಯನ್ನು ಆ್ಯಡ್ ಮಾಡ್ಕೊಂಡ್ವಿ. ಸಿ ಕುಕಿಂಗ್ ರೈಸ್, ಇಲ್ಲಿ ಕೂಡ INGಯನ್ನು ಆ್ಯಡ್ ಮಾಡ್ಕೊಂಡ್ವಿ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ವಿ ಆರ್ ವಾಚಿಂಗ್ ಎ ಮೂವಿ. ಹಿ ಈಸ್ ರೈಟಿಂಗ್ ಎ ಸ್ಟೋರಿ. ಇಲ್ಲಿ ಐ ಜೊತೆಗೆ ಆಮ್ ಬಂತು, ಸಿ ಜೊತೆಗೆ ಈಸ್ ಬಂತು, ದೇ ಆರ್ ಜೊತೆಗೆ ಆರ್ ಬಂತು, ವಿ ಜೊತೆಗೆ ಆರ್ ಬಂತು, ಹಿ ಜೊತೆಗೆ ಈಸ್ ಬಂದಿದೆ. ದ ಬೇಬಿ ಈಸ್ ಕ್ರೈಯಿಂಗ್, ಸಿಂಗುಲರ್ ಅದ ದ ಬೇಬಿ ಅನ್ನುವಂಥದ್ದು, ಹಾಗಾಗಿ ಈಸನ್ನು ಬಳಕೆ ಮಾಡೀವಿ. ನೆಕ್ಸ್ಟ್ ಐ ಆಮ್ ಮೇಕಿಂಗ್ ಅ ಕಾಫಿ. ನೆಕ್ಸ್ಟ್ ಯು ಆರ್ ರೀಡಿಂಗ್ ಅ ಬುಕ್. he listening to music. Then we are practicing English. She is painting. They are waiting for the bus. I am learning Kannada. He is dancing well. She is saving a dress. The boys are shouting.
ಐ ಆಮ್ ಪ್ರಿಪೇರಿಂಗ್ ಲಂಚ್, ಹೀ ಈಸ್ ಬಿಲ್ಡಿಂಗ್ ಅ ಮಾಡೆಲ್. ನೆಕ್ಸ್ಟ್ ವಿ ಆರ್ ಪ್ಲೇಯಿಂಗ್ ಚೆಸ್. ನೆಕ್ಸ್ಟ್ ಯು ಆರ್ ಟಾಕಿಂಗ್ ಲೌಡ್ಲಿ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಸೊ ಇದರೊಳಗೆ ನಿಮಗೆ ಕನ್ಫ್ಯೂಸ್ ಆಗಿತ್ತು ಅಂತಂದಾಗ ಕಮೆಂಟ್ ಮೂಲಕ ನನಗೆ ಏನು ಮಾಡಿರಿ ತಿಳಿಸ್ರಿ. ಅದನ್ನು ಕ್ಲಾರಿಟಿ ಮಾಡಲಿಕ್ಕೆ ನಾನೇನು ಮಾಡ್ತೀನಿ, ಪ್ರಯತ್ನವನ್ನು ಮಾಡ್ತೇನೆ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಮೂರನೇ ಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಟ್ ಯೂಸ್ ಟು ಡಿಸ್ಕ್ರೈಬ್ ಕಂಪ್ಲೀಟ್ ಆ್ಯಕ್ಷನ್ಸ್ ವಿತ್ ಅ ರಿಸಲ್ಟ್ ಇನ್ ಪ್ರೆಸೆಂಟ್. ಪ್ರೆಸೆಂಟ್ನೊಳಗೆ ಏನಾಗಿರ್ಬೇಕು ರೀ, ಆ ಕ್ರಿಯೆ ಮುಗಿದಿರಬೇಕು, ಯಾವುದೇ ರೀತಿ ಪೆಂಡಿಂಗ್ ಇರಬಾರ್ದು, ಆ ಕ್ರಿಯೆ ಕಂಪ್ಲೀಟ್ ಆಗಿರಬೇಕು. ದೆನ್ ಲೈಫ್ ಎಕ್ಸ್ಪೀರಿಯನ್ಸ್ ವಿತೌಟ್ ಟೈಮ್ ಮೆನ್ಷನ್, ಟೈಮನ್ನು ಮೆನ್ಷನ್ ಮಾಡಲಾರ್ದೆ ಏನಾಗಿರಬೇಕು, ಕಂಪ್ಲೀಟ್ ಆಗಿರುವಂಥದ್ದು ಆ್ಯಕ್ಷನ್ಗಳು. ಸೊ ನೆಕ್ಸ್ಟ್ ರೀಸೆಂಟ್ ಆ್ಯಕ್ಷನ್ಸ್ ಜಸ್ಟ್ ಕಂಪ್ಲೀಟೆಡ್, ರೀಸೆಂಟಾಗಿ ಯಾವುದಾದ್ರು ಕ್ರಿಯೆಗಳು ಮುಗಿದಿತ್ತು ಅಂತಂದಾಗ ಅವುಗಳಿಗೆ ನಾವೇನು ಮಾಡ್ತೀವಿ, ಈ ಒಂದು ಟೆನ್ಸನ್ನು ಬಳಕೆ ಮಾಡ್ಕೊಳ್ತೇವೆ. ಇನ್ನು ಸ್ಟ್ರಕ್ಚರನ್ನು ನೋಡಿದಾಗ ಪಾಸಿಟಿವ್ಗೆ ಬಳಕೆ ಮಾಡುವಂಥದ್ದು ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಯಾವಾಗಲೂ V3ಗಳನ್ನು ಮಾಡ್ಕೋಬೇಕಾಗ್ತದೆ, ಬಳಕೆಯನ್ನು ಮಾಡ್ಕೋಬೇಕಾಗ್ತದೆ. ವರ್ಬ್ ಫಾರ್ಮ್ 3. ಸೊ ದೆನ್ ಆಬ್ಜೆಕ್ಟ್. ನೆಕ್ಸ್ಟ್ ನೆಗೆಟಿವ್ ಫಾರ್ಮ್ಯಾಟಿಗೆ ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ನಾಟನ್ನು ಬಳಕೆ ಮಾಡ್ಕೊಳ್ತೇವೆ. ಅದರ ಜೊತೆಗೆ V3 ಯಾವಾಗೂ ಕೂಡ ಚೇಂಜ್ ಆಗೋದಿಲ್ಲ, V3ಯನ್ನು ಬಳಕೆ ಮಾಡಲೇಬೇಕಾಗ್ತದೆ. ದೆನ್ ಆಬ್ಜೆಕ್ಟನ್ನು ಹಾಕಬೇಕಾಗ್ತದೆ. ಇನ್ನು ಇಂಟ್ರೋಗೇಟಿವ್ ಇತ್ತು ಅಂತಂದಾಗ ಹ್ಯಾಸ್ ಆರ್ ಹ್ಯಾವ್ ಮುಂದ್ಗಡೆ ಬರ್ತದೆ. ಯಾವುದೇ ಒಂದು ಟೆನ್ಸ್ ಇರಲಿ, ಇಂಟ್ರೋಗೇಟಿವ್ ಮಾಡ್ಬೇಕಂತಂದ್ರೆ ಹೆಲ್ಪಿಂಗ್ ವರ್ಬ್ಗಳು ಏನು ಮಾಡಬೇಕು, ಮುಂಚೆ ಹಚ್ಕೋಬೇಕು. ಅದಾದ ನಂತರ ಸಬ್ಜೆಕ್ಟನ್ನು ಆ್ಯಡ್ ಮಾಡಬೇಕು. ಅದಾದ ನಂತರ V3, ದೆನ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕನ್ನು ಹಾಕಲೇಬೇಕಾಗ್ತದೆ. ಸೊ ಸಮ್ ರೂಲ್ಸ್ ಆರ್ ಹಿಯರ್. ಯೂಸ್ ವಿತ್ ಐ, ವಿ, ಯು, ದೇ ಆ್ಯಂಡ್ ಹ್ಯಾಸ್ ವಿತ್ ಹಿ, ಶಿ, ಇಟ್. ನೋಡ್ರಿ, ಫಸ್ಟ್ ಪರ್ಸನ್ ಐ. ನೆಕ್ಸ್ಟ್ ಪ್ಲೂರಲ್ಗಳಿಗೆ ಏನು ಮಾಡಬೇಕು, ಹ್ಯಾವನ್ನು ಬಳಕೆ ಮಾಡ್ಕೋಬೇಕು. ದೆನ್ ಸಿಂಗ್ಯುಲರ್ಗಳು ಏನಾದರೂ ಇದ್ದು ಅಂತಂದಾಗ ಅಲ್ಲಿ ಹ್ಯಾಸನ್ನು ಬಳಕೆ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಯೂಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ಯಾವಾಗಲೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ನಾಗೆ ಬಳಕೆ ಮಾಡ್ಕೋಬೇಕು. V3 ಫಾರ್ಮನ್ನೇ ಬಳಕೆ ಮಾಡ್ಕೋಬೇಕಾಗ್ತದೆ. V1 ಮತ್ತು V2ಗಳನ್ನು ಬಳಕೆ ಮಾಡಿಕೊಳ್ಳುವಂತೆ ಇಲ್ಲ. ಸೊ ಏನನ್ನು ಯೂಸ್ ಮಾಡಬೇಕು, ಜಸ್ಟ್, ಆಲ್ರೆಡಿ, ಎಟ್, ಸಿನ್ಸ್, ಫಾರ್, ವಿತ್ ದಿಸ್ ಟೆನ್ಸ್. ಈ ಟೆನ್ಸ್ನೊಳಗೆ ನಾವು ಎಲ್ಲವುಗಳನ್ನು ಆ್ಯಡ್ ಮಾಡ್ಕೋಬೋದು. ಜಸ್ಟ್, ಆಲ್ರೆಡಿ, ಎಟ್, ಸಿನ್ಸ್, ಫಾರ್ ಇದರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ಳೋಣ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ನೋಡಿರಿ, ಹ್ಯಾವ್ ಕಂಪ್ಲೀಟೆಡ್, ಇಲ್ಲಿ ಹ್ಯಾವ್ ಬಂದಿದೆ ಮತ್ತು V3 ಬಂದಿದೆ. ಐ ಜೊತೆಗೆ ಏನು ಮಾಡಿವಿ ನಾವು, ಹ್ಯಾವನ್ನು ಬಳಕೆ ಮಾಡ್ಕೊಂಡಿವಿ. ಸಿ ಹ್ಯಾಸ್ ಈಟನ್ ಬ್ರೇಕ್ಫಾಸ್ಟ್, ಸಿ ಜೊತೆಗೆ ಹ್ಯಾಸ್ ಮತ್ತು V3ಯನ್ನು ಬಳಕೆ ಮಾಡ್ಕೊಂಡಿವಿ. ಯಾಕಂದ್ರೆ ಸಿಂಗ್ಯುಲರ್ಗಳಿಗೆ ನಾವೇನು ಮಾಡಬೇಕು, ಹ್ಯಾಸನ್ನು ಬಳಕೆ ಮಾಡ್ಕೋಬೇಕು. ಹಿ, ಶಿ, ಇಟ್. ಅದೇ ಫಸ್ಟ್ ಪರ್ಸನ್ ಐ ಮತ್ತು ಪ್ಲೂರಲ್ಗಳಿಗೆ ಏನು ಮಾಡ್ತೀವಿ ನಾವು, ಹ್ಯಾವನ್ನು ಬಳಕೆ ಮಾಡ್ಕೊಳ್ತೀವಿ. ದೇ ಹ್ಯಾವ್ ಗಾನ್ ಟು ಸ್ಕೂಲ್. ವಿ ಹ್ಯಾವ್ ವಾಚ್ಡ್ ದ ಮೂವಿ. ಹಿ ಹ್ಯಾಸ್ ರಿಟನ್ ಎ ಲೆಟರ್. ಐ ಹ್ಯಾವ್ read this book. She has lost her bag. They have cleaned the room. He has fixed the fan. Next, I have visited Mysore. Next, he has opened the shop. We have made dinner. She has gone out. They have called the police. I have sent the email. He has helped the poor. We have arranged the event. She has bought vegetables. Next, you have learned a lesson. The train has arrived. So these are the very important. ಸೊ ನೆಕ್ಸ್ಟ್ ಕೊನೆಯದಾಗಿರುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಕೊನೆಯದಾಗಿರುವಂಥದ್ದು ಯಾವುದು ಅಂತಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಸೊ ಇಲ್ಲಿ ನಾವು ನೋಡಿದಾಗ ಪರ್ಫೆಕ್ಟು ಪ್ಲಸ್ ಕಂಟಿನ್ಯೂಸ್ ಅಂತಂದಾಗ ಇಲ್ಲಿ ಪರ್ಫೆಕ್ಟ್ ಆಗಿರ್ತದೆ, ಅರ್ಧ ಕೆಲಸ ಮುಗಿದಿರ್ತದೆ, ಇನ್ನೂ ಅರ್ಧ ಕೆಲಸ ಏನಾಗ್ತಿರ್ತದೆ, ಆನ್ ಗೋಯಿಂಗ್ ಆಗಿರ್ತದೆ, ನಡೀತಾ ಇರ್ತದೆ ಕೆಲಸ. ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ನಾವು ಫಾರ್ ಎಕ್ಸಾಂಪಲ್ ಊಟ ಮಾಡಕತ್ತೀವಿ ಅಂತಂದ್ರೆ ಅರ್ಧ ಊಟ ಮಾಡಿರ್ತೀವಿ, ಅಲ್ಲಿ ನೆಕ್ಸ್ಟ್ ಏನಾಗ್ತದೆ, ಇನ್ನೂ ಕಂಟಿನ್ಯೂ ಆಗಿರ್ತದೆ. ಅಥವಾ ಹೋಮ್ವರ್ಕ್ ಮಾಡ್ತಿರ್ತೀವಿ, ಅರ್ಧ ಮುಗಿದಿರ್ತದೆ, ಇನ್ನೂ ಇಷ್ಟು ಬರಿಬೇಕಾಗಿರ್ತದೆ. ಹಾಗಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು. ಡಿಸ್ಕ್ರೈಬ್ಸ್ ಆ್ಯಕ್ಷನ್ಸ್ ದ್ಯಾಟ್ ಸ್ಟಾರ್ಟಿಂಗ್ ಇನ್ ದ ಪಾಸ್ಟ್ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆಫ್ಟನ್ ಯೂಸ್ಡ್ ವಿತ್ ಸಿನ್ಸ್ ಆರ್ ಫಾರ್. ಇಲ್ಲಿ ನಾವು ಸಿನ್ಸು ಅಥವಾ ಫಾರನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ಬಳಕೆಯನ್ನು ಮಾಡ್ಕೊಳ್ತೇವೆ. ಸಿನ್ಸ್ ಆರ್ ಫಾರನ್ನು ಬಳಕೆ ಮಾಡಿಕೊಂಡು ಯಾವಾಗ ಕ್ರಿಯೆ ಪ್ರಾರಂಭ ಆಗಿರ್ತದೆ ಅಂತಂದಾಗ 1 ಗಂಟೆ ಹಿಂದೋ ಅಥವಾ ಅರ್ಧ ಗಂಟೆ ಹಿಂದೋ ಅಥವಾ 10 ನಿಮಿಷ ಹಿಂದೋ ಹಿಂಗೆ ಕ್ರಿಯೆ ಏನಾಗ್ತಿರ್ತದೆ, ನಡೀತಾ ಇರ್ತದೆ. ಅಲ್ಲಿ ಏನೇನು ಬಳಕೆ ಮಾಡ್ಕೊಳ್ತೀವಿ ಅಂದರೆ ಸಿನ್ಸ್ ಮತ್ತು ಫಾರ್. ಸಿನ್ಸ್ ಮತ್ತು ಫಾರ್ ಬಳಕೆ ಮಾಡ್ಕೊಂಡಿವಿ ಅಂತಂದ ತಿಳ್ಕೊಬೇಕು, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ತದೆ. ಸೊ ಸ್ಟ್ರಕ್ಚರನ್ನು ನೋಡಿದಾಗ ಪಾಸಿಟಿವ್ ಸೆಂಟೆನ್ಸಿಗೆ ಸಬ್ಜೆಕ್ಟ್ ಅದ್ರ ಜೊತೆಗೆ ಹ್ಯಾಸ್ ಆರ್ ಹ್ಯಾವನ್ನು ಬಳಕೆ ಮಾಡಿಕೊಂಡು ಬೀನನ್ನು ಆ್ಯಡ್ ಮಾಡಬೇಕು.
ಏನು ಮಾಡ್ಬೇಕ್ರಿ ಬೀನನ್ನು ಆ್ಯಡ್ ಮಾಡ್ಕೋಬೇಕು ಪ್ಲಸ್ V1 ತಗೋಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ING ಅನ್ನು ತಗೊಳ್ಬೇಕು. ನೋಡ್ರಿ ಪರ್ಫೆಕ್ಟ್ನೊಳಗೆ ನಾವೇನು ಮಾಡಿದ್ವಿ ಹ್ಯಾಸ್ ಮತ್ತು ಹ್ಯಾವನ್ನು ತೊಗೊಂಡ್ವಿ. ಇದು ಪರ್ಫೆಕ್ಟ್ ಕಂಟಿನ್ಯೂಯಸ್ ಅದ, ಹಾಗಾಗಿ ಪರ್ಫೆಕ್ಟ್ನಾಗಿರುವಂಥ ಹ್ಯಾಸ್ ಮತ್ತು ಹ್ಯಾವನ್ನು ತೊಗೊಂಡ್ವಿ, ಅದರ ಜೊತೆಗೆ ಬೀನನ್ನು ಆ್ಯಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ V1 ಜೊತೆಗೆ ING ಮಾಡಿಕೊಂಡು ಆಬ್ಜೆಕ್ಟನ್ನು ಹಾಕಿದ್ವಿ. ನೆಕ್ಸ್ಟ್ ನೆಗೆಟಿವ್ ಫಾರ್ಮ್ಯಾಟ್ ಮಾಡಬೇಕಾಗಿತ್ತಂದ್ರೆ ಜಸ್ಟ್ ನಿಮ್ಗೆ ನಾಟನ್ನು ಆ್ಯಡ್ ಮಾಡುವಂಥದ್ದು, ಯಾವುದೇ ಇರಲಿ ಅದು ಸಬ್ಜೆಕ್ಟ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ನಾಟ್ ಬೀನನ್ನು ಆ್ಯಡ್ ಮಾಡ್ಕೋಬೇಕು ಪ್ಲಸ್ V1 ಅದ್ರ ಜೊತೆಗೆ ING ನೆಕ್ಸ್ಟ್ ಆಬ್ಜೆಕ್ಟನ್ನು ಹಾಕ್ಕೊಳ್ಳುವಂಥದ್ದು. ಒಂದು ವೇಳೆ ಇಂಟ್ರಾಗೇಟಿವ್ ಮಾಡಬೇಕಾಗಿತ್ತಂದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ ತೊಗೊಂಬಂದ್ಬಿಡೋದು, ಹ್ಯಾಸ್ ಆರ್ ಹ್ಯಾವ್ ಸಬ್ಜೆಕ್ಟ್ ಬೀನ ಪ್ಲಸ್ V1 ಪ್ಲಸ್ ING ದೆನ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಸೊ ರೂಲ್ಸನ್ನು ನೋಡಿದಾಗ ಯೂಸ್ ಹ್ಯಾಸ್ ಬಿನ್ ವಿತ್, ನೋಡಿರಿ ಹ್ಯಾಸ್ ಬಿನ್ ಅನ್ನು ನಾವು ಯಾವುದ್ರ ಜೊತೆಗೆ ಯೂಸ್ ಮಾಡ್ಕೋಬೇಕು, ಹಿ ಸಿ ಇಟ್ ಸಿಂಗುಲರ್ಗಳಿಗೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಹ್ಯಾವ್ ಬಿನ್ ಯಾವುದ್ರ ಜೊತೆಗೆ ಯೂಸ್ ಮಾಡ್ಕೊಳ್ತೀವಿ, ಫಸ್ಟ್ ಪರ್ಸನ್ ಹಿಡ್ಕೊಂಡು ಪ್ಲೂರಲ್ಗಳ ಜೊತೆಗೆ ಯೂಸ್ ಮಾಡ್ಕೊಳ್ಳುವಂಥದ್ದು, ವಿ ದೇ ಇವುಗಳ ಮುಂದೆ ಬಳಕೆ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಏನನ್ನು ಯೂಸ್ ಮಾಡ್ಕೊಳ್ತೀವಿ, ಸಿನ್ಸ್ ಫಾರ್ ಪಾಯಿಂಟ್ ಆಫ್ ಟೈಮ್, ಸಿನ್ಸನ್ನು ನಾವು ಟೈಮನ್ನು ಮೆನ್ಷನ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತೇವೆ. ಆ್ಯಂಡ್ ಫಾರ್ ಯಾಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದಾಗ ಡ್ಯೂರೇಷನ್ನ ಹೇಳಲಿಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಫಾರ್ 2 hours, ಫಾರ್ 3 hours. ಸಿನ್ಸನ್ನು ಸಿನ್ಸ್ 2020, ಸಿನ್ಸ್ 2010, ಸಿನ್ಸ್ ಮಂಡೇ, ಸಿನ್ಸ್ ಈ ರೀತಿ ನಾವೇನು ಮಾಡ್ಕೊಳ್ತೀವಿ ಬಳಕೆಯನ್ನು ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಆ್ಯಡ್ ING ಟು ದ ಮೇನ್ ವರ್ಬ್, V1 ಜೊತೆಗೆ ಏನು ಮಾಡಬೇಕ್ರಿ INGಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಎಕ್ಸಾಂಪಲ್ಸ್ ನೋಡೋಣ. ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ಇಲ್ಲಿ ಫಾರನ್ನು ಯಾಕೆ ಬಳಕೆ ಮಾಡ್ಕೊಂಡಿವಿ ಅಂದ್ರೆ ಸಮಯದ ಅವಧಿಯನ್ನು ಹೇಳಿಕತ್ತೀವಿ, ಹಾಗಾಗಿ ಬಳಕೆ ಮಾಡ್ಕೊಂಡಿವಿ. ಸಿ ಹ್ಯಾಸ್ ಬೀನ್ ಕುಕಿಂಗ್ ಸಿನ್ಸ್ ಮಾರ್ನಿಂಗ್, ಮಾರ್ನಿಂಗ್, ಈವ್ನಿಂಗ್, ಯಸ್ಟರ್ಡೇ, ಟುಡೇ, ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದಾಗ ಬಳಕೆ ಮಾಡ್ಕೊಳ್ಳುವಂಥದ್ದು, ಸಿನ್ಸನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ದೇ ಹ್ಯಾವ್ ಬೀನ್ ವರ್ಕಿಂಗ್ ಆಲ್ ಡೇ, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ ಆ್ಯನ್ ಅವರ್. ನೋಡ್ರಿ ಗಂಟೆಗಳಿಗೆ ಏನು ಮಾಡ್ತೀವಿ ನಾವು ಫಾರನ್ನು ಬಳಕೆ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಐ ಹ್ಯಾವ್ ಬೀನ್ ವಾಚಿಂಗ್ TV. ನೆಕ್ಸ್ಟ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಮೀ, ಹಿ ಹ್ಯಾಸ್ ಬೀನ್ ಡ್ರೈವಿಂಗ್ ಸಿನ್ಸ್ 10 AM. ನೆಕ್ಸ್ಟ್ ಹಿ ಹ್ಯಾಸ್ ಬೀನ್ ಟೈಪಿಂಗ್ ಆಲ್ ನೈಟ್, ವಿ ಹ್ಯಾವ್ ಬೀನ್ ಸಿಂಗಿಂಗ್ ಸಾಂಗ್ಸ್, ದೇ ಹ್ಯಾವ್ ಬೀನ್ ಕ್ಲೀನಿಂಗ್ ದ ಪಾರ್ಕ್, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್, he has been practicing yoga, we have been painting the wall, she has been writing stories, I have been playing mother, they have been listening to music. Next he has been walking daily, she has been attending classes, we have been using this laptop for 6 months. ಸೊ ಡ್ಯೂರೇಷನ್ನ ಹೇಳಬೇಕಾಗಿತ್ತು ಅಂತಂದಾಗ ಫಾರ್ ಮತ್ತು ಸಿನ್ಸನ್ನು ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕಂಪ್ಲೀಟ್ ಆಗಿರುವಂಥ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಒಂದು ತರಗತಿಯಲ್ಲಿ ಪಾಸ್ಟ್ ಟೆನ್ಸ್ನ ಬಗ್ಗೆ ಏನು ಮಾಡೋಣ ಕಂಪ್ಲೀಟ್ ಆಗಿರುವಂಥದ್ದನ್ನು ನೋಡ್ಕೊತಾ ಬರೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.